ಸಂದರ್ಭ ದೇವರಂತೆ ಬಂದೆ ಸಂಕಷ್ಟದಿಂದ ದೂರ ಬೆಳೆಸಿದೆ. ಆ ದುಷ್ಟರಿಗೆ ತಕ್ಕ ಪಾಠ ಕಲಿಸಿದೆ. ನಿನ್ನನ್ನು ಕಂಡಾಗ ಅಭಿಧಾನದವಾಯಿತು. ನಿಂತ ನೆಲವೇ ಅಲ್ಲ ಸತ್ಯಧರ್ಮದಲ್ಲಿ ನಾವು ಏರಿಸ್ತಾ ಇದ್ದೇನು ಎಂಬಂತೆ ದಾಸವಾಗುತ್ತಾ ಉಂಟು. ಒಂದಯ್ಯ ನನ್ನ ಕಷ್ಟಕ್ಕೆ ನೆರಳಾಗಿ ನಿಂತಯ್ಯ. ಇಲ್ಲಿ ಬಂದ ಮತ್ತಿನ್ನೇನು ಗೆಳೆಯ ಗೆಳೆಯ ನೀನಿರುವಲ್ಲಿಯೇ ಮಮ ಗೆಳೆಯ 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 ನೀನಿರುವಲ್ಲಿಯೇ ಮಮ ಗೆಳೆಯ ಮಮ ಗೆಳೆಯ ಮಮ ಗೆಳೆಯ ಗೆಳೆಯ ನೀನಿರುವಲ್ಲಿಯೇ ಮಮ ಗೆಳೆಯ ಮಮ ಗೆಳೆಯ ಜತೆಗಿರುವೆನೋ ನನ್ನ ಪ್ರಣಯ ಜತೆಗಿರುವೆನೋ ನನ್ನ ಪ್ರಣಯ ತಿಳಿಯುದ ಮನೆಯ ನೆನೆದ ಮನ ಮಡಿಯುವ ಬೆಲ ಕಾಲವ ನಿಶ್ಚಯ ತಿಳಿಯುದ ಮನೆಯ ನೆನೆದ ಮನ ಮಡಿಯುವ ಬೆಲ ಕಾಲವ ನಿಶ್ಚಯ ತಿಳಿಯುದ ಮನೆಯ ಮಡಿಯುವ ಕಾಲವ ನಿಶ್ಚಯ ಗೆಳೆಯ ವಿಶೇಷವಾಗಿ ಮನೆಯಲ್ಲಿ ಪ್ರೀತಿ ಮಾಡಿಬಿಟ್ಟು ಅದರ ಪ್ರವೇಶವನ್ನು ಇರಿಸಿಕೊಂಡವನಿ ನಿನ್ನನ್ನು ನೋಡಲು ಉತ್ಸುಕವಾಗಿ ಉತ್ಸುಕತೆಯನ್ನು ನಾನು ಓಡಿ ಬಂದು ಕಾಣುವಾಗ ಇಂಥದೊಂದು ಅನರ್ಥ ಅದನ್ನ ಕ್ಷಣಮಾತ್ರದಲ್ಲಿ ಹೋಗಲಾಡಿಸಿದ ನಾನು ಯೋಚಿಸುವುದು ಬೇಡ. ನಿನ್ನ ಕಷ್ಟ ಬೇಡ ನನ್ನ ಕಷ್ಟ ಬೇಡ ಎನ್ನುವ ಹಾಗೆ ಪ್ರತ್ಯೇಕವಾಗಿ ತಿಳಿದುಕೊಂಡವ ನಾನು ಆ ಎಲ್ಲ ಕಷ್ಟವನ್ನು ಪರಿಹರಿಸುವಲ್ಲಿ ಯಾವತ್ತಿಗೂ ನಿನ್ನೊಟ್ಟಿಗೆ ನಾನಿದ್ದೇನೆ. ನಾವಿಬ್ಬರು ಒಟ್ಟಾಗಿ ಇರುವ ಕಾಲಕ್ಕೆ ಆಗಿ ಹೋಗಲಿದ್ದಾರೆ. ಆ ಪ್ರಯಾಸವು ಸಹ ಒಪ್ಪಿರುತ್ತೇವೆ. ನಾನು ಯಾವತ್ತೂ ನಿನ್ನ ಕೈ ಬಿಡುವುದಿಲ್ಲ. ಏನು ಸರಿಯಾದ ಕಾಲಕ್ಕೆ ಬಂದು ನಮ್ಮೆಲ್ಲರ ಪ್ರಾಣವನ್ನ ಕಾಪಾಡಿದ ಈ ಪುಣ್ಯಾತ್ಮ ಯಾರಂತ ಗೊತ್ತಾಗಲಿಲ್ಲ. ಬಾಲ್ಯದ ಹೊರನಾಡಿ ನಾನು ತ್ರಿವೇಣಿಯ ಒಟ್ಟಿಗೆ ಒಂದೇ ಕುಟುಂಬದಲ್ಲಿ ಕಲಿತವರು. ಹೆಸರು ವಿಜಯವರ್ಮ ಎನ್ನುವುದಾಗಿ ನಾವೆಲ್ಲ ಪ್ರೀತಿಯಿಂದ ಕರೆಯುವುದು ವಿಜಯ ಎನ್ನುವುದಾಗಿ. ಇವನ ಕುರಿತಾಗಿ ಹೇಗೆ ಊಹಿಸಬೇಕು
ಹೇಳುವುದಕ್ಕೆ ಬಹಳಷ್ಟು ಕಷ್ಟವಾಗ್ತದೆ. ಮಾವ ಒಂದೆರಡು ವಾಕ್ಯದಿಂದ ಆತನ ಕುರಿತಾಗಿ ಹೇಳಿ ಮುಗಿಸುವುದಕ್ಕೆ ಕಷ್ಟವಾಗ್ತದೆ. ಈತ ದ್ವೇಷಕ್ಕೆ ತಿರುಗಿ ನಿಂತಹ ನಾಗರ ಹಾವು, ಸಾಹಸದ ವಿಷಯದಲ್ಲಿ ಸಾಹಸ ಸಿಂಹ. ಇವನ ಮೈತ್ರಿ ನಮಗೆ ದೊರಕಿತ್ತಂತಾದ್ರೆ ಬಿಡಿಸಲಾರದ ಬಂಧಮ. ಒಂದು ದಿವಸ ಇವನೊಟ್ಟಿಗೆಲ್ಲರೂ ಕಳೆಯುವ ಅವಕಾಶ ನಮಗೆ ಸಿಕ್ಕಿತ್ತಂತಾದ್ರೆ ಅದೇ ನಮ್ಮ ಪಾಲಿಗೆ ಹಬ್ಬ. ಇವನ ವ್ಯಕ್ತಿತ್ವ ಬಗ್ಗೆ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಆಗಬಲ್ಲ ನೀವನೊಬ್ಬ ಕೋಟಿ ಗೊಪ್ಪ. ಯಾರಿಗೂ ಎಲ್ಲಿಯೂ ಹೇಗುವ ಆಗ್ತಾನೆ ಇವ ಯಜಮಾನ. ನಾವಿಬ್ಬರು ಒಟ್ಟಾಗಿ ನಿತ್ಯವಂತಾದ್ರೆ ಅದು ನಾವಿಬ್ಬರು ಒಟ್ಟಾಗಿ ನಿತ್ಯವಂತಾದ್ರೆ ಗಣ್ಯರು. ಮತ್ತೆ ನಮ್ಮ ಕಷ್ಟವನ್ನು ಪೂರೈಸಲಿಕ್ಕೆ ಬಂದವನೇ ಇವನೇ ನಿಜವಾದ ಆಪ್ತಮಿತ್ರ, ಆಪ್ತ ರಕ್ಷಕನು. ಬರುವುದೇ ಬಂದಿದ್ದೀಯ, ಊಟ ಮಾಡಿಕೊಂಡೇ ಹೋಗು. ಇನ್ನು ವಿಶೇಷ ಮನಃಶಾಸ್ತ್ರ ಮನೋವೈದ್ಯ. ನಿಜವಾಗಿ ನನಗೊಂದು ಆಶ್ಚರ್ಯವು ಒಂದು ಗುಮ್ಮಟದಲ್ಲಿ ನಾವೆಲ್ಲ ಒಟ್ಟಾಗಿದ್ದವರು ಉನ್ನತ ವ್ಯಾಸಂಗಕ್ಕಾಗಿ ನಾನು ಪ್ರತ್ಯೇಕವಾಗಿ ಸಾಗಿದವ. ಯಾಕೋ ಏನು ನಿಮ್ಮನ್ನು ಕಾಣಬೇಕೆನ್ನುವಂತ ಆಸೆ ಕುರಿಸಿದ್ದು ಓಡೋಡಿ ಬಂದವನ ಅಂತ ಬರುವಾಗಲೇ ತೀರ್ಮಾನಿಸಿಕೊಂಡು ಬಂದೆ. ಬಹಳ ದಿವಸ ನಾನು ಇರುವುದಿಲ್ಲ. ಅದಲ್ಲಪ್ಪ, ಒಂದು 10 ದಿವಸದ ಮಟ್ಟಿಗೆ ಬಿಡು ಮಾಡಿಕೊಂಡು ಇಲ್ಲಿ ಮಲಗಿಕೊಂಡು ಹೋಗೋಣ ಅಂತ ನಿಮ್ಮನ್ನು ನೋಡಿದಾಗ ಆಯ್ತು, ಮಾತಾಡಿದಾಗ ಆಯ್ತು, ವಾತಾವರಣ ಬದಲಾವಣೆ ಆದರೂ ಆಯ್ತು. ಹಾಗಾಗಿ ಹತ್ತೇನು ಅವೆಲ್ಲ ಕಿವಿ ತಿಂತಿದ್ರು, ಅದ್ರ ಕಿವಿ ತಾಯಿ ಅದು ಉಂಟು ಅಂತ ಹೇಳುತ್ತೆ. ಹಾಗಲ್ಲ, ಅವರವರೊಳಗೆ ಮಾತಾಡ್ತಾ ಇದ್ದೆ. ನೀವು 6 ತಿಂಗಳು 5 ತಿಂಗಳು ಅಂತ ಹೇಳ್ತಾ ಇದ್ರಿ. ಆದ್ರೆ ಅವ್ರ ಸಮಸ್ಯೆ ಏನು ಅಂತ ಗೊತ್ತಾಗಿದೆ. ಇವ ಯಾರೋ ಏನು ಏಕಾಏಕಿಯಾಗಿ ಬಂದವ. ಮನೆಯಲ್ಲೆಲ್ಲ ಹೆಣ್ಮಕ್ಳು ಇದ್ದಾರೆ. ಇವನನ್ನು ಇರಿಸಿಕೊಳ್ಳುವುದು ಎಷ್ಟರ ಮಟ್ಟಿಗೆ ಎನ್ನುವಾಗ ಸರಿ ಏಕಾಲೋಚನೆ ಮಾಡ್ತಾ ಇದ್ದಾರೆ. ಅವ್ರ ಮನಸ್ಸಲ್ಲಿ ಹೇಳ್ಕೊಂಡಿತ್ತು ನಿಮ್ಗೆ ಅರ್ಥ ಆಯ್ತಾ? ಅದಕ್ಕೆ ಅವ್ರು ಹೇಳಿದ ಭೂಶಾಸ್ತ್ರಜ್ಞ ಅಂತ. ಇನ್ನೊಂದು ಮನಸ್ಸು ಏನು ಅಂತ ಹೇಳ್ತೀರಿ. ಅಚ್ಚಿ ಮನಸ್ಸು ಅಂತ ಹೇಳಿದವರು ಆಗ್ತದೆ. ನನಗೆ ಅಚ್ಚಿ ಮನಸ್ಸಿನಲ್ಲಿ ಏನು ಉಂಟು ಎನ್ನುವುದನ್ನು ಅಚ್ಚಿಯಲ್ಲೇ ಹೇಳ್ತೇನೆ. ನಿನ್ನ ಮನಸ್ಸಿನಲ್ಲಿ ಏನು ಉಂಟು ಅಂತ ಇಲ್ಲ. ನಮ್ಮ ತಾಪತ್ರ ಹೇಳ್ಬೇಡ್ರಿ. ಈಗ ನಾವೆಲ್ಲ ಉಳಿತೇವೆ, ನೀವು ಯಾವ ಹೋಗ್ತೀರಿ? ಹೋಗುವುದು